ಹಾಯ್ ಗಾಯ್ಸ್, ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಅವಲಕ್ಕಿ ಮಾಡಿದ್ದೀನಿ. ಏನಪ್ಪ ಇವರು ಅವಲಕ್ಕಿ ತೋರಿಸಿದ್ದಾರೆ, ನಮಗೆಲ್ಲ ಬರುತ್ತೆ ಅಂತ ಅಂದ್ಕೊಬೇಡಿ ದಯವಿಟ್ಟು. ಇದು ಸ್ಪೆಷಲ್ ಅವಲಕ್ಕಿ. ನೀವೇ ನೋಡಿ ವಿಡಿಯೋನ ಗೊತ್ತಾಗುತ್ತೆ. ನಮ್ಮ ಚಾನಲ್ ಯಾರು ಹೊಸಬರು ನೋಡ್ತಾ ಇದ್ದೀರಾ, ಪಕ್ಕದಲ್ಲಿ ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಇವಾಗ ನೀರಲ್ಲಿ ಒಂದು 3-4 ಸರಿ ತೊಳೆದ್ಬಿಟ್ಟು ಚೆನ್ನಾಗಿ ಒಂದು 10 ನಿಮಿಷ ನೆನೆಯಾಕೋಣ ಅಷ್ಟೇ. ನೋಡಿ ಗಟ್ಟಿ ಅವಲಕ್ಕಿ ನೋಡಿ. ಇವಾಗ 10 ನಿಮಿಷ ನೆನೆಸ್ಕೊಂಡಿದ್ದೀನಿ ನಾನು ಅವಲಕ್ಕಿನ. ನೋಡಿ ಈ ಥರ ಹಿಂಡಿ ನಾವು ತೊಗೋಬೇಕಾಗತ್ತೆ. ಇದು ನೀರಿನ ಅಂಶ ಚೆನ್ನಾಗಿ ತೆಗಿಬೇಕು. ನೋಡಿ ಈ ಥರ ಹಿಂಡಿ ಅವಲಕ್ಕಿನ ನಾವು ಇದನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಈ ಥರ ಇದ್ದೀನಿ. ಕರ್ಬೇವಿನ ಸೊಪ್ಪು, ಈರುಳ್ಳಿ, ಹಸಿರು ಮೆಣಸಿಕಾಯಿ ಮತ್ತು ಕಾಯಿ ತುರಿ ಇಟ್ಕೊಂಡಿದ್ದೀನಿ. ಬೇಳೆ, ಉದ್ದಿನ ಬೇಳೆ, ಸಾಸಿವೆ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ಮತ್ತು ಸೌತೆಕಾಯಿ. ಇದು ಎಲ್ಲರೂ ಮಾಡ್ತೀವಿ ಅವಲಕ್ಕಿ. ಅಯ್ಯೋ ಅವ್ರದ್ದೇನು ನೋಡ್ತೀರಾ ಬನ್ನಿ ಅಂತ ಅನ್ನಕ್ಕೆ ಹೋಗಬೇಡಿ ದಯವಿಟ್ಟು. ಇದು ಸ್ಪೆಷಲ್ ಅವಲಕ್ಕಿ. ಅಂದರೆ ಇದು ಸೌತೆಕಾಯಿ ಹಾಕಿ ಮಾಡ್ತಾಯಿದ್ದೀನಿ. ಇದು ನೋಡಿ ನೀವು ಮಾಡ್ಕೊಳ್ಳೇಬೇಕಾಗತ್ತೆ. ನಿಮಗೂ ತುಂಬ ಇಷ್ಟ ಆಗುತ್ತೆ. ಬನ್ನಿ ಯಾವ ರೀತಿ ಮಾಡೋದು ನಾನು ತೋರಿಸ್ತೀನಿ. ನೋಡಿ ಅವಲಕ್ಕಿನ ಈ ಥರ ಉದ್ದುದ್ರಾಗಿ ನಾವು ನೆನೆಸಿಟ್ಕೋಬೇಕು. ತುಂಬ ಜಾಸ್ತಿ ನೆನೆಸಬಾರ್ದು ಇದನ್ನು, ಅವಲಕ್ಕಿನ ಟೇಸ್ಟ್ ಬರಲ್ಲ ಅಷ್ಟಾಗಿ. ನೋಡಿ 4 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ 1 ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ. ಬನ್ನಿ ಇವಾಗ ಸಾಸಿವೆ ಹಾಕೊಳ್ಳೋಣ, ಕಾದಿದೆ. ಇವಾಗ ಕಡಲೆಬೇಳೆ ಹಾಕೊಳ್ಳೋಣ. ಇವಾಗ ಉದ್ದಿನ ಬೇಳೆ ಹಾಕ್ಕೊಳ್ಳೋಣ. ಇವಾಗ ನೋಡಿ ಅದು ಕೆಂಪಾಗಿದೆ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಇವಾಗ ಹಸಿರು ಮೆಣಸಿಕಾಯಿ ಹಾಕ್ಕೊಳ್ಳೋಣ. ಕೆಲವರು ಹಸಿರು ಮೆಣಸಿಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಫಸ್ಟೇ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ತಾರೆ. ಏಕೆಂದರೆ ಅದು ಆಯಿಲ್ ಸಿಡಿತರುತ್ತೆ ಫಸ್ಟೇ ಹಾಕೋಕ್ಕೆ ಹೋದರೆ, ಕರಿಬೇವು ಸೊಪ್ಪೆ ಆಗಲಿ ಹಸಿರು ಮೆಣಸಿಕಾಯಿನಲ್ಲಿ. ಹಾಗಾಗಿ ನಾನು ಇವಾಗ ಹಾಕೋತಾ ಇದ್ದೀನಿ. ನೋಡಿ ಇವಾಗೆಲ್ಲ ಫ್ರೈ ಆಗಿದೆ. ಇದು ತುಂಬ ಚೆನ್ನಾಗಿ ಫ್ರೈ ಆಗಿದೆ, ಕೆಂಪಾಗಿದೆ ಎಲ್ಲ. ನೋಡಿ ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಬಿಡೋಣ. ನೋಡಿ ಇವಾಗ ಕಾಯಿ ತುರಿ ಹಾಕ್ಕೊಳ್ಳೋಣ. ನೋಡಿ ಆವಾಗಲೇ ಹೇಳಿದ್ನಲ್ಲ ಸ್ಪೆಷಲ್ ಅವಲಕ್ಕಿ ಅಂತ. ಇದು ನನ್ನ ಸೌತೆಕಾಯಿನ ಸಿಪ್ಪೆ ಹೊಡೆದ್ಬಿಟ್ಟು ಹಚ್ಚಿ ಇಟ್ಕೊಂಡಿದ್ದೆ ಸಣ್ಣಕ್ಕೆ. ಹಾಕ್ಕೊಳ್ಳೋಣ ಅದನ್ನು ಕೂಡ. ಇದೊಂದು ಸ್ವಲ್ಪ ಕೈ ಆಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ತುಪ್ಪ ಬಿಡಬೇಕು. ಮತ್ತು ನೀವು ಮಾಡಿಕೊಂಡು ತಿಂತಾಯಿದ್ರೆ ಮತ್ತೆ ಮಾಡಬೇಕು ಅಂತ ನಿಮಗೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ನೋಡಿ ಅವಲಕ್ಕಿ ನಾನು ನೆನೆಸಿ ನೋಡಿ ಎಷ್ಟು ಉದ್ದುದ್ರಾಗಿದೆ ಇಟ್ಕೊಂಡಿದ್ದೀನಿ. ಇವಾಗ ಇದರೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ ಅವಲಕ್ಕಿನ. ಇವಾಗೆಲ್ಲ ಆಗಿದೆ. ನಾನು ಲೆಮನ್ ತೋರಿಸಿದ್ದೆ ನಿಮಗೆ. ಒಂದು ಅರ್ಧ ಹೋಳು ಹಾಕೋತಾ ಇದ್ದೀನಿ ಇವಾಗ. ಅಂದರೆ ಉರಿ ಎಲ್ಲ ಆಫ್ ಮಾಡಿಬಿಟ್ಟು ಕೆಳಗಡೆ ಇಟ್ಕೊಂಡು ಹಾಕೋಬೇಕು ಇದನ್ನು, ಇಲ್ಲಾಂದರೆ ಕಹಿ ಅಂಶ ಬರುತ್ತೆ ಇದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಧನ್ಯವಾದಗಳು.